ಬ್ರಹ್ಮ ವೇದೈಕ ವೇದ್ಯ ಕರ್ತ ವಿಶ್ವಸ್ಯ ಮೋಕ್ಷಂ ಸುಖ ವಿಶದಂ ರಾತಿ ಭಕ್ತೇಭ್ಯ ಇತ್ತಂ ಸತ್ತರ್ಕೈ ಸಾಧಯಿತ್ವಾ ಶ್ರುತಿ ಶತ ಸಹಿತೈ ಸೂರಿ ಸೂನುಂ ವಿಜಿತ್ಯ ವ್ಯಾಖ್ಯಾತ ತಸ್ಯ ಪೂರ್ಣ ಪ್ರಮತಿರನುದಿನಂ ವ್ಯಾಖ್ಯಾಯಾಪ್ಯಾಯಯೇನ್ಮಾಂ. ತುಂಬಾ ಮುಖ್ಯವಾದ ಕೆಲವು ಭಗವತ್ ತತ್ವವನ್ನು ಈ ಪದ್ಯದಲ್ಲಿ ಸಂಗ್ರಹಿಸಿದ್ದಾರೆ. ಮಾನ್ಯೋಪನ್ಯಾಸ ಧನ್ಯ, ಸರ್ವ ಮಾನ್ಯವಾದ ವಾದದ ವೈಖರಿಯಿಂದ ಯಾವುದನ್ನ ಸಂಪತ್ತಾಗಿ ಸಾಧಿಸಬೇಕಿತ್ತೋ ಅಂತಹ ಸಾಧನೆಯನ್ನ ತ್ರಿವಿಕ್ರಮ ಪಂಡಿತರ ಜೊತೆಗಿನ ವಾದದಲ್ಲಿ ನಡೆಸಿ ತನ್ನ ಸರ್ವಜ್ಞತ್ವವನ್ನ ಆಚಾರ್ಯರು ಪ್ರಕಟಿಸಿದರು. ಏನು ಅಂತ ಸಾಧಿಸಿದ್ರು? ಹರಿಹಿ ಅಖಿಲ ಗುಣ, ನಾರಾಯಣನೇ ಎಲ್ಲ ಗುಣಗಳಿಂದ ತುಂಬಿಕೊಂಡವನು. ಹರಿಹಿ ಅನ್ನುವ ಶಬ್ದವೇ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಟ್ಟ ಅಂತರಂಗದ ರೂಪ. ಅದು ಬಿಂಬ ರೂಪಕ್ಕೆ ಹರಿ, ತಿಳಿಯುವ ತನಕ ಅದಕ್ಕೆ ಹೆಸರು ಹರಿ. ತಿಳಿದ ಮೇಲೆ ಏನೋ ಇದೆ, ನೋ ಹರಿ, ಗೊತ್ತಾಗುತ್ತೆ, ದೇವರೇ ತಿಳಿಸ್ಕೊಡ್ತಾನೆ. ಅಲ್ಲೇ ತನಕ ಹರಿ, ತುರಾತುರಿ ಇರಬೇಕು, ಪರಿಪರಿಯಾಗಿ ಪ್ರಾರ್ಥಿಸ್ಬೇಕು. ಆವಾಗ ಹರಿ ತಾನಾಗಿ ಹರಿಹರಿ ಇದ್ದು ಓಡಿ ಬರ್ತಾನೆ. ಏನು ಅಂತ ಚಿಂತಿಸ್ಬೇಕು ಅವನು ಬರಬೇಕಾದ್ರೆ? ಅಖಿಲ ಗುಣ, ಖಿಲ ಅಂದ್ರೆ ಸ್ವಲ್ಪ ಅಂತ ಅರ್ಥ, ಅಖಿಲ ಅಂದ್ರೆ ಪೂರ್ಣ ಅಂತ ಅರ್ಥ. ಅಖಿಲ ಗುಣ, ಪೂರ್ಣ ಗುಣಗಳಿಂದ ತುಂಬಿದವನು. ಇದರ ಜೊತೆಗೆ ಇನ್ನೊಂಚೂರು ಯೋಚನೆ ಮಾಡ್ಬೇಕಾದದ್ದು, ಹರಿ ಅನ್ನುವ ಶಬ್ದ ನೂರಾರು ಅರ್ಥಗಳನ್ನ ಹೇಳುತ್ತೆ. ಪ್ರಧಾನವಾಗಿ ನಮ್ಮ ದೋಷಗಳನ್ನ ಪರಿಹರಿಸುವವನು, ಪಾಪಗಳನ್ನ ಅಪಹರಿಸುವವನು, ದುರ್ಬುದ್ಧಿಗಳನ್ನ ಸಂಹರಿಸುವವನು. ನೀವು ಅದಕ್ಕೆ ಎಷ್ಟು ಉಪಸರ್ಗಗಳನ್ನ ಸೇರಿದಾಗ ಏನೇನು ಅರ್ಥ ಬರುತ್ತೋ ಅಷ್ಟು ಅರ್ಥದಲ್ಲಿ ಭಗವಂತ ಹರಿ. ನಮ್ಮನ್ನ ಮೋಕ್ಷದೆಡೆಗೆ ಕರೆದೊಯ್ಯುವವನು, ಆದ್ರಿಂದಾಗ ಅವನನ್ನ ಹರಿ ಅಂತ ಕರೀತಾರೆ. ಯಾಕೆಂದ್ರೆ ಅವನು ಅಖಿಲ ಗುಣ, ಅವನು ಎಲ್ಲಾ ಗುಣಗಳು ಇವೆ. ಇಂಥದ್ದೊಂದು ಗುಣ ಇಲ್ಲ, ಆದ್ರಿಂದಾಗಿ ನಮ್ಮ ಜೊತೆಗೆ ಅವನಿಗೆ ಭೇಟಿಗೆ ವ್ಯವಹಾರಕ್ಕೆ ಕಷ್ಟ ಆಗುತ್ತೆ ಅನ್ನೋ ಸ್ಥಿತಿ ಇಲ್ಲ. ಅವನ ಹತ್ರ ವೈಫೈ ಇದೆ, ಬೇಕು ಅಂತಂದ್ರೆ ಅದನ್ನ ಕನೆಕ್ಟ್ ಮಾಡ್ಲಿಕ್ಕೆ ಸ್ಕ್ಯಾನರು ಇದೆ. ಎಷ್ಟು ಟ್ರಬಲ್ ಶೂಟರೇ ಬೇಡ ನಮ್ ಜೊತೆಗೆ ಸಂಪರ್ಕ ಸಾಧಿಸ್ಲಿಕ್ಕೆ ಅವನಿಗೆ. ನಮ್ಗೆ ಬೇಕು. ನಮ್ಗೆ ನೂರಾರು ದಾರಿಗಳು ಮತ್ತೆ ಮತ್ತೆ ಕೆಡ್ತಾನೆ ಇರುತ್ತೆ. ಎಷ್ಟು ಸಲ ಮಾಡಿದ್ರು ಅಕೌಂಟ್ ಡಿಲೀಟ್ ಆಗ್ಬಿಡುತ್ತೆ. ಹೆಂಗ್ ಮಾಡುದು ಅಂತಾನೆ ಗೊತ್ತಾಗಲ್ಲ. ಅಂದ್ರೆ ಭಗವಂತ ನಿರಂತರ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರುವವನು. ಅವನು ನಮ್ಮ ಜೊತೆಗೆ ಹರಿದು ಬರ್ತಾನೇ ಇರ್ತಾನೆ. ನಾವೇ ಅವನ ಕಡೆಗೆ ಮನಸ್ಸು ಹರಿಸುವುದಿಲ್ಲ. ಬ್ರಹ್ಮ ವೇದೈಕ ವೇದ್ಯ, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಶಬ್ದದಿಂದ ತಿಳಿಸಲ್ಪಟ್ಟ ಬ್ರಹ್ಮ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಅಂತ ಯುಧಿಷ್ಠಿರ ಕೇಳಿದ ಬ್ರಹ್ಮ, ಪರಂ ಬ್ರಹ್ಮ, ಪರಮಾತ್ಮನೇ, ನಾರಾಯಣನೇ, ಅವನೇ ವೇದೈಕ ವೇದ್ಯ, ವೇದಾಂತ ಕೃತ್ ವೇದ ವಿದೇವ ಚಾಹಂ. ವೇದದಿಂದ ವೇದ್ಯ, ವೇದದಿಂದಲೇ ವೇದ್ಯ, ವೇದದಿಂದ ವೇದ್ಯನಾದವನು ಒಬ್ಬನೇ, ವೇದದಿಂದಲೇ ವೇದ್ಯನಾಗಬೇಕಾದವನು. ಇಷ್ಟು ಅರ್ಥ ವೇದೈಕ ವೇದ್ಯ ಅನ್ನೋ ಶಬ್ದಕ್ಕಿದೆ. ಸದಾ ವಿದ್ಯಮಾನವಾದ ಮಾತುಗಳಿಂದಲೇನೆ ತಿಳಿಯಲ್ಪಡುವವನು. ಏಕ ಅಂದ್ರೆ ಪ್ರಮುಖ, ಪ್ರಧಾನ ಅಂತ. ಮತ್ತೆ ಉಳಿದವರು ಇಲ್ಲ ಅಂತ ಅರ್ಥ ಅಲ್ಲ. ಈ ವೇದೈಕ ವೇದ್ಯ ಅಂದ್ರೆ ವೇದದಿಂದ ಅವನೊಬ್ನೇ ತಿಳಿಯಲ್ಪಡ್ತಾನೆ ಇಲ್ಲ. ಪ್ರಾಪಂಚಿಕ ವಿಷಯಗಳೂ ಕೆಲವೊಂದು ಸತ್ಯ ಅದರಲ್ಲಿ ನುಸುಳಿವೆ. ದೇವತೆಗಳ ಬಗ್ಗೆಯೂ ಕೂಡ ಸೂಕ್ತಗಳ ಮೂಲಕ ಉಪಾಸನೆಯ ಕ್ರಮ ಹೇಳಿದೆ. ಏಕ ಅನ್ನುವ ಶಬ್ದ ಪ್ರಧಾನ ಅಂತ ಅರ್ಥ. ವೇದೈಕ ವೇದ್ಯ ಅಂದ್ರೆ ವೇದಗಳಲ್ಲಿ ಪ್ರಧಾನ ಅಂತ ತಿಳಿಯಲ್ಪಡುವವನು, ಒಂದು ತಿಳಿಯಲ್ಪಡಲೇಬೇಕಾದವನು, ಅವನೇ ತಿಳಿಯಲ್ಪಡಬೇಕಾದವನು, ಅವನೇ ಮುಖ್ಯವಾಗಿ ತಿಳಿಯಲ್ಪಡಬೇಕಾದವನು, ಅವನೇ ವೇದದಿಂದ ತಿಳಿಯಲ್ಪಡಬೇಕಾದವನು, ಅವನೇ ವೇದದಿಂದಲೇ ತಿಳಿಯಲ್ಪಡಬೇಕಾದವನು,
ಅವನು ಎಲ್ಲಾ ಕಾಲದಲ್ಲಿರುವ ಮಾತುಗಳಿಂದಲೇ ತಿಳಿಯಲ್ಪಡಬೇಕಾದವನು. ಆದ್ರಿಂದಾಗ ಅವನು ವೇದೈಕ ವೇದ್ಯ. ನಾನು ವೇದ ಅನ್ನುವ ಶಬ್ದಕ್ಕೆ ಕೇವಲ ಒಂದರ್ಥದಲ್ಲಿ ಬಿಡಿಸಿದೆ. ವೇದ ಅನ್ನೋದಕ್ಕೆ ವಿಧ ಸತ್ತಾಯಾಮ್ ಅಂತ ಧಾತುವಿನ ಹಿನ್ನೆಲೆ ಇದೆ. ವಿಧಲಾಭೆ ಅಂತ ಧಾತುವಿದೆ. ವಿಧ ಜ್ಞಾನೆ ಅನ್ನುವ ಅರ್ಥದಲ್ಲಿ ವೇದ ಅನ್ನುವ ಶಬ್ದಕ್ಕೆ ಒಟ್ಟು ವಿಧ ವಿಚಾರಣೆ, ವಿಚಾರ ಅಂದ್ರೆ ಚರ್ಚೆ, ವಾದ ಅನ್ನುವ ಶಬ್ದಕ್ಕೂ ಕೂಡ ಸಂಬಂಧಪಡುವ ಹಾಗೆ ವೇದ ಅನ್ನೋದು ವಿಧ ವಿಚಾರಣೆ ಅಂದ್ರೆ ವಿದ್ಯತೆ, ವೇತ್ತಿ, ವಿಂದತೆ ಅದು ಲಾಭ. ವೇದದಿಂದಲೇ ಲಾಭವಾಗುವವನು, ವೇದದಿಂದಲೇ ಇದ್ದಾನೆ ಅಂತ ತಿಳಿಯಲ್ಪಡುವವನು, ವೇದದಿಂದಲೇ ವಿಚಾರಕ್ಕೆ ಯೋಗ್ಯನಾದವನು, ವೇದದಿಂದಲೇ ಅವನ ಅಸ್ತಿತ್ವ ನಮಗೆ ಸರಿಯಾಗಿ ತಿಳಿಲಿಕ್ಕೆ ಸಾಧ್ಯ ಆಗುದು. ಸತ್ತ ಅವನಿದ್ದಾನೆ, ಅಸ್ತಿತ್ವೇವೋಪಲಬ್ಧವ್ಯ ತತ್ವಭಾವೇನ ಚೋಭಯೋ, ಅವನ ಅಸ್ತಿ ಅಂತ ಗೊತ್ತಾಗುವುದೇ ವೇದದಿಂದ. ಉಳಿದಂತೆ ನಮ್ಗೆ ವೇದ ಓದ ಎಲ್ಲ ಗೊತ್ತಿಲ್ವಾ ಅಂದ್ರೆ, ನಿಮ್ಗೆ ಗೊತ್ತಿದೆ ಅಂದ್ರೆ ವೇದ ಓದಿದವರ ಮಾತು ಕೇಳಿ 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 ಪರಂಪರಾಗ ಕೆಲವೊಂದ್ ಸರ್ತಿ ನಿಶ್ಚಯ ಇರುದಿಲ್ಲ, ಎಲ್ರು ಹೇಳ್ತಾರೆ ಅಂತ ಹೇಳ್ತಾ ಇರ್ತೀವಿ. ನಿಜವಾಗಿ ಅಂತರಂಗದಿಂದ ಗೊತ್ತಾಗುವುದು ಅಂತಿದ್ರೆ ನಿಶ್ಚಯ ಆಗುದು. ಗೊತ್ತಾಗ್ಲಿಕ್ಕೆ ಬೇರೆ ಯಾವ ಮಾಧ್ಯಮದಿಂದಲೂ ಗೊತ್ತಾಗುತ್ತೆ. ಎಲ್ಲಾ ಮಾಧ್ಯಮಗಳಿಗೂ ಕೊನೆಯಲ್ಲಿ ಮೂಲ ವೇದವೇ ಆಗಿರುತ್ತೆ. ಆದ್ರೆ ಅದು ಸಾತ್ವಿಕವಾದ ಚಿಂತನೆಯ ದಾರಿಯಲ್ಲಿ ಸಾಗಿದ್ರೆ ವೇದದಿಂದ ಶುಭವನ್ನ ಪಡೀತಾನೆ. ಉಪಾಸನೆಯಲ್ಲಿ ಮುಖ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ, ಉಪಾಸನೆ ಕೆಟ್ಟಿತು ಅಂದ್ರೆ ಆವಾಗ ವೇದಕ್ಕೆ ಅಪಚಾರ ಮಾಡಿದ ದೋಷಕ್ಕೆ ಈಡಾಗ್ತಾನೆ. ವೇದೈಕ ವೇದ್ಯ ಯಾರು? ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಬೃಹತ್, ಎಲ್ಲದಕ್ಕಿಂತ ದೊಡ್ಡದು, ಎಲ್ಲ ಗುಣಗಳಿಂದ ತುಂಬಿದ್ದು, ಎಲ್ಲೆಡೆ ತುಂಬಿರುವಂತದ್ದು. ಅದು ತುಂಬಿದೆ, ಗುಣಗಳಿಂದ ತುಂಬಿದೆ, ಎಲ್ಲ ಕಡೆ ಸೇರಿಯೂ ಗುಣಗಳಿಂದ ತುಂಬಿದೆ, ಎಲ್ಲ ಕಾಲದಲ್ಲಿಯೂ ಇದೆ. ಅಲ್ಲಿ ಇಲ್ಲದ ಗುಣಗಳು ಅಂತ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಅದು ಎಲ್ಲದಕ್ಕಿಂತ ವೃದ್ಧಿಯನ್ನು ಹೊಂದಿರುವಂತಹದ್ದು. ಆದ್ರಿಂದ ಅದಕ್ಕೆ ಬ್ರಹ್ಮ. ಕರ್ತ ವಿಶ್ವಸ್ಯ ಮೋಕ್ಷಂ, ವಿಶ್ವಸ್ಯ ಕರ್ತ. ವಿಶ್ವಸ್ಯ ಕರ್ತ ಅಂತಂದ್ರೆ ಇಡೀ ವಿಶ್ವವನ್ನ ಸೃಜಿಸಿದವನು, ಸರ್ಜನಗೊಳಿಸಿದವನು. ಸರ್ಜನ್ ಅಂತ ಹೆಸರು ಬಂದದ್ದು ಈ ಸರ್ಜನಶೀಲ ಶಬ್ದದಿಂದಲೇನೆ. ಇಡೀ ವಿಶ್ವವನ್ನ ತಂದವನು. ನೀ ತಂದೆ, ನಾ ಬಂದೆ, ನೀ ಎನ್ನ ತಂದೆ. ನಿಜವಾಗಿ ತಂದವನು ದೇವ್ರೆ. ನಾವೆಲ್ಲ ಬಂದವರು, ಹೇಗ್ ಬಂದ್ವಿ ಗೊತ್ತಿಲ್ಲಷ್ಟೇ. ಆ ಪ್ರಶ್ನೆ ಹುಟ್ಟಿದ್ರೆ ಜೀವನ ಸಾರ್ಥಕ. ಯಾವುದೋ ಈ ತಂದೆ ತಾಯಿಗಳಿಗೆ ನಾವು ಕ್ರೆಡಿಟ್ ಕೊಡ್ತೇವೆ ಅಂದ್ರೆ ಹೌದು, ಮಾಧ್ಯಮಗಳಾಗಿ ಅವರೇ. ಯಾಕೆ ತಂದ್ರು ಅಂತ ನಾವು ಪ್ರಶ್ನೆ ಕೇಳುವಾಗಿಲ್ಲ. ಅವ್ರು ತಂದ್ರು ಅಂತ ನಾವು ಪ್ರಶ್ನೆ ಕೇಳಿದ್ರೆ ದೇವರನ್ನೇ ಪ್ರಶ್ನೆ ಕೇಳಿದ ಹಾಗೆ. ದೇವರೇ ನೀನ್ ಯಾಕೆ ಹುಟ್ಟಿಸಿದಿ ಅಂತ. ಆಯ್ತು, ಇನ್ನೊಮ್ಮೆ ನಿನ್ಗೆ ಹುಟ್ಟದಾಗ ಮಾಡ್ತೇನಪ್ಪಾ ಅಂತ ಮತ್ತೆ ಡಬ್ಬಿಯಲ್ಲೇ ಹಾಕಿಟ್ರೆ ಮತ್ತೂ ಒದ್ದಾಟವೇ. ಬೀಜ ಗದ್ದೆಗೆ ಬಿದ್ರೆ ತಾನೆ ಅದ್ ಯಾವ ಬೀಜ ಅಂತ ಗೊತ್ತಾಗುದು. ಗದ್ದೆ ಬಿದ್ದು ಎದ್ದು ತನ್ನ ಹೂ ಹಣ್ಣುಗಳನ್ನ ಪಡೆದು ವಿಶ್ವಸಕರ್ತ, ಇಡೀ ಜೀವಜಾತಗಳನ್ನ, ಪಂಚಭೂತಗಳನ್ನ ಒಂದಕ್ಕೊಂದು ಜೋಡಿಸಿ ಹೊರತಂದವನು ನೀನು ಅಂತ ದೇವರನ್ನ ನಾವು ಸದಾ ಉಪಾಸನೆ ಮಾಡಬೇಕು ಅಂತ ಮಾತಿದೆ. ಜೀವನಿಗೆ ಕೆಲವೊಮ್ಮೆ ಅನೇಕ ಗುಣಗಳು ತುಂಬಿ ಅವನು ಕೂಡ ಪೂರ್ಣನಾಗ್ತಾನೆ ಅಂತ ಮಾತು ಬಂದಾಗ ಇದೇ ಒಂದು ವಿಷಯವನ್ನ ಅವನಿಂದ ಬೇರೆ ಮಾಡಿ ಹೇಳ್ತಾರೆ. ಜಗದ್ವ್ಯಾಪಾರ ವರ್ಜಂ. ಜಗದ್ವ್ಯಾಪಾರ ವರ್ಜಂ ಅಂದ್ರೆ ಅವನು ಅವನ ಮಟ್ಟಿಗೆ ಪೂರ್ಣನಾಗ್ತಾನೆ, ಅವನು ಗುಣದಿಂದ ತುಂಬಿಕೊಂಡವನಾಗ್ತಾನೆ. ಆದರೆ ಜಗತ್ತಿನ ವ್ಯಾಪಾರ, ಜಗತ್ತಿನ ರಚನೆ, ಜಗತ್ತಿನ ಸೃಷ್ಟಿ, ಜಗತ್ತಿನ ನಿರ್ವಹಣೆ ಇದು ಜೀವನಿಗೆ ಎಂದೂ ಕೂಡ ಲಭ್ಯವಾಗುವುದಿಲ್ಲ. ಅದರಿಂದಾಗಿ ಯಾವುದೇ ತಂದೆ ತಾಯಿ ನಮ್ಮನ್ನ ಇಲ್ಲಿಗೆ ತಂದಿದ್ದಾರೆ ಅಂದ್ರೆ ಅವರು ಇದರಲ್ಲಿ ಕೇವಲ ಒಂದು ಮೀಡಿಯೇಟರ್, ಮಾಧ್ಯಮ ಅಷ್ಟೇ. ಅವರನ್ನ ನಾವು ಪ್ರಶ್ನಿಸಿದ್ರೆ ಅವರು ನಿರುತ್ತರರೇ. ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಅವರಿಗೂ ಗೊತ್ತಿಲ್ಲ. ಅವರ ಸಂಕಲ್ಪ ಏನು ಅಲ್ವೇ ಅಲ್ಲ ಅದು. ಆದ್ರಿಂದಾಗಿ
ನಿಜವಾಗಿ ಕರ್ತ ಅಂದ್ರೆ ಸ್ವತಂತ್ರ ಕರ್ತ. ಸ್ವತಂತ್ರವಾಗಿ ತನ್ನ ಅಸ್ತಿತ್ವವನ್ನ ಲೋಕದಲ್ಲಿ ನೆಲೆಗೊಳಿಸಿದವನು ಭಗವಂತ. ಮೋಕ್ಷವನ್ನ ಇಲ್ಲಿಗೆ ತಂದು ಹಾಕಿದ. ಯಾಕೆ ನಮ್ಗೆ ಇನ್ನೂ ಮೋಕ್ಷ ಆಗ್ಲಿಲ್ಲ? ಯಾಕೆ ನಮ್ಗೆ ಇನ್ನೂ ಬೇಗ ಮೋಕ್ಷ ಸಿಗಬಾರದು? ಸ್ವಲ್ಪ ಗಡಿಬಿಡಿ ಇದೆ, ನಾವು ಬೇಗ ಹೋಗ್ಬೇಕು. ಇಲ್ಲಪ್ಪ, ಹಾಗೆಲ್ಲ ಗಡಿಬಿಡಿ ಮಾಡಿದ್ರೆ ಇದು ನಮಗೆ ಕಂಪನಿಯಲ್ಲಿ 5 ನಿಮಿಷಕ್ಕೊಂದು ಸ್ಕೂಟರ್ ಅಂತ ತಯಾರು ಮಾಡಿದ ಪ್ರಾಡಕ್ಟ್ ಅಲ್ಲಪ್ಪ ಇದು. ಇದಕ್ಕೆ ತಾಳ್ಮೆಯೇ ಪ್ರಧಾನವಾದ ಸಾಧನ. ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ಬಂದ ಎಲ್ಲ ದುರಿತಗಳನ್ನ ಅವನ ಕರುಣೆಯಿಂದ ದಾಟಿಕೊಂಡು ಸಾಗಲೇಬೇಕು, ದಾಟ್ಲೇಬೇಕು. ದಾಟದೆ ಸಾಧ್ಯವೇ ಇಲ್ಲ. ಕೆಲವೊಮ್ಮೆ ಮುಳುಗ್ತೇವೆ, ಅವನ್ ನೆನಪು ಮಾಡಿಕೊಳ್ಳದೆ ಇರುವುದ್ರಿಂದ. ಆದ್ರೆ ಮೋಕ್ಷ ಅಂತೂ ಹಾಗೆ ಆಗುತ್ತೆ. ಮೋಕ್ಷ ಯೋಗ ಇತ್ತು ಅಂತಾದ್ರೆ ಖಂಡಿತ ಅವನಿಗೆ ಮೋಕ್ಷ ಆಗುತ್ತೆ. ಆದ್ರೆ ಈಗ ವ್ಯಥೆಯಿಂದ ತಡಿಲಾರದೆ ಅವನನ್ನ ಬೈದ್ರೆ ಏನು ಉಪಯೋಗ ಇಲ್ಲ. ಅವನೇ ಮೋಕ್ಷವನ್ನ ನೀಡುವವನು, ಎಲ್ಲ ಗುಣಗಳಿಂದ ತುಂಬಿದವನು, ಮತ್ತೆ ಅವನು ಎಲ್ಲದರಿಂದ ಬೇರೆಯಾಗಿ ಇದ್ದಾನೆ. ಮೋಕ್ಷ ಅಂತ ಅನ್ನುವುದು ಬಿಡುಗಡೆ ಹೊಂದಿದ್ದು. ಅವನು ನಿತ್ಯ ಮುಕ್ತ. ಅವನಿಗೆ ಯಾವಾಗ ಮೋಕ್ಷ ಆಯ್ತು ಅಂತ ಈ ಪ್ರಶ್ನೆ ಬರ್ಲಿಕ್ಕಿಲ್ಲ. ಅವನಿಗೆ ಮೋಕ್ಷ ಆಯ್ತು ಅಂದ್ರೆ ಅವನು ನಮ್ಗೆ ಹೇಗ್ ಮೋಕ್ಷ ಕೊಡ್ತಾನೆ? ಅವನಿಗೆ ಯಾರಿಂದಲೂ ಮೋಕ್ಷ ಆಗಿದೆ. ಕೆಲವೊಮ್ಮೆ ನಮ್ಮಿಂದಲೇ ಮೋಕ್ಷ ಆಗ್ಬೇಕು ಅವನಿಗೆ. ನಾವು ಬಿಡುವುದೇ ಇಲ್ಲ, ಅವನನ್ನ ಜಿಡ್ಡಿನ ತರ ಹಿಡ್ಕೊಂಡ್ಬಿಡ್ತೇವೆ. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು ಅಂತ ಲಿಸ್ಟು ಅಂದ್ರೆ ಲಿಸ್ಟು. ಅಂದ್ರೆ ನಾವಾಗ ಅನ್ಕೋತೀವಿ ಅಷ್ಟೇ. ಅವನನ್ನ ನಾವು ಹಿಡ್ಕೊಂಡ್ಬಿಡ್ತೀವಿ, ನಾವು ಅವನನ್ನ ಕಂಟ್ರೋಲ್ ಮಾಡ್ತೀವಿ. ಅವನ್ ಸಿಕ್ಕಿಬಿಟ್ರೆ ಶೇರಲ್ಲೇ ಹಾಕ್ಬಿಡ್ತೀವಿ ನಾವು. ಅಂದ್ರೆ ನಮ್ಮ ಈ ಸ್ವಭಾವ ಏನು ಅಂದ್ರೆ ದಲ್ಲಾಳಿತನ ಅಂತ ಅನ್ನೋದ್ರ ಜೊತೆಗೆ ಎಲ್ಲದರಿಂದಲೂ ಲಾಭವನ್ನ ಹಿರಿಬೇಕು ಅಂತ. ಆದ್ರೆ ಅವನು ಹಾಗೆ ನಮ್ಮಿಂದ ಬಿಡಿಸಿಕೊಂಡು ದೂರನೇ ಇದ್ದಾನೆ. ಯಾವತ್ತೂ ನಮ್ ಕೈಗೆ ಸಿಗುದೇ ಇಲ್ಲ. ಅವನು ಸಿಗುದು ಅಂತಿದ್ರೆ ಭಕ್ತಿರೇವೈನಂ ಗಮಯತಿ ಭಕ್ತೇಭ್ಯ ಇತ್ತಂ. ಅವನು ಸಿಕ್ಕಿದ್ರೆ ಕೇವಲ ಭಕ್ತಿಗೆ ಮಾತ್ರ ಸಿಗ್ತಾನೆ. ಭಕ್ತಿರೇವೈನಂ ಗಮಯತಿ. ಭಕ್ತಿವಶ ಪುರುಷ ಭಕ್ತ್ಯಾಲಭ್ಯ ಸ್ತುನನ್ಯ ಭಕ್ತಿಮಾನ್ ಮೇ ಪ್ರಿಯೋ ನರ ಭಕ್ತಾಸ್ತೇತೀವ ಮೇ ಪ್ರಿಯ. ಎಷ್ಟು ಮಾತುಗಳನ್ನ ಆಡಿದ್ದಾನೆ. ಭಕ್ತಿ ಒಂದೇ ದೇವರನ್ನ ನಮ್ಗೆ ಹತ್ತಿರ ಮಾಡ್ಕೊಳ್ಳಿಕ್ಕಿರುವ ಹಗ್ಗ. ಅದು ಬಿಟ್ರೆ ಬೇರೆ ಯಾವುದ್ರಿಂದಲೂ ನಮ್ಮ ಆಕ್ರೋಶ, ನಮ್ಮ ಅಧ್ಯಯನದ ಮದ, ಅಥವಾ ನಾನು ಇಂಥ ಮನೆತನದವನು, ನನ್ನ ರಾಯಲ್ ಬ್ಲಡ್, ನಾನು ಈ ತರದವನು ಆ ತರದವನು, ಯಾವುದೂ ನಡೆಯಲ್ಲ. ಯಾವುದೂ ನಡೆಯಲ್ಲ. ಮತ್ತೆ ಅಲ್ಲೇ ತನಕ ಹೋಗುವ ತನಕ ನಮ್ಗೆ ಈಗ ದಾರಿ ಕ್ರಮಿಸ್ಲಿಕ್ಕೆ ಮಧ್ಯಕ್ಕೆ ಊಟ ಬೇಕಲ್ಲ. ಮೋಕ್ಷಕ್ಕೆ ಹೋಗುವ ದಾರಿ ತುಂಬಾ ದೂರ ಇದೆ. ಮಧ್ಯದಲ್ಲಿ ಪ್ರಯಾಣ ಸುಖವಾಗಿತ್ತ ಅಂತ ಕೇಳಿದಾಗ ನಗತಾ ನಗತಾ ದೇವರನ್ನು ಭೇಟಿ ಆಗ್ಬೇಕಲ್ಲ. ಹೌದು, ಅದಕ್ಕೂ ಆಗುತ್ತೆ. ಶುಭ ಸುಖ ವಿಷಯಂ ರಾತಿ. ದಾರಿಯುದ್ದಕ್ಕೂ ಕೂಡ ಸಜ್ಜನರ ಸಂಘ, ಫಲವಿದು ಬಾಳದುದಕ್ಕೆ ಅನ್ನುವ ಪದ್ಯವನ್ನ ಸಿಕ್ಕಿದ್ರೆ ಒಂದ್ಸಲ ಓದಿ. ಸುಮ್ಮನೆ ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಪೂರ ಅರ್ಥ ಆಗ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಫಲವಿದು ಬಾಳದುದಕ್ಕೆ, ಇದೇ ಸಾಲಿನ ಅಂಶವನ್ನ ಅಷ್ಟು ದೊಡ್ಡದಾಗಿ ವಿವರಣೆ ಕೊಟ್ಟಿದ್ದಾರೆ. ಶುಭ ಸುಖ ವಿಷಯಂ ರಾತಿ. ಸುಖ ಯಾವುದು? ನಮಗೆ ಸುಖದ ಬಗ್ಗೆ ನಮ್ದೇ ಆದ ಕಲ್ಪನೆಗಳಿವೆ. ನಾವು ಹೀಗಿದ್ರೆ ಸುಖ, ಹಾಗಿದ್ರೆ ಸುಖ, ದೊಡ್ಡ ಮನೆಯಲ್ಲಿದ್ರೆ ಸುಖ, ದೊಡ್ಡ ಗಾಡಿಯಲ್ಲಿದ್ರೆ ಸುಖ, ಅಥವಾ ದೊಡ್ಡ ಊರಲ್ಲಿದ್ರೆ ಸುಖ. ಇದೆಲ್ಲ ನಮ್ದೇ ಭ್ರಮೆ. ಯಾವ ಊರಲ್ಲಿದ್ರು ಸುಖ ಅಂತ ಅನ್ನೋದು ಅದು ಇಂಟರ್ನಲ್. ಒಳಗಿನಿಂದ ಅದರ ಬಗ್ಗೆ ನಮಗೆ ಮ್ಯಾಚ್ ಆಯ್ತು ಅಂದ್ರೆ ಮಾತ್ರ ಸುಖ. ನಾವು ಅದಕ್ಕೆ ಮ್ಯಾಚ್ ಆಗ್ಬೇಕು ಅಂದ್ರೆ ದೇವರಿಗೆ ಮ್ಯಾಚ್ ಆಗ್ಬೇಕು ಎಲ್ಲದಕ್ಕೂ. ಆದ್ರಿಂದ ಭಕ್ತರಿಗೆ ಭಗವಂತ ಶುಭ ಸುಖ ವಿಷಯಂ ರಾತಿ, ಮೋಕ್ಷಂ ರಾತಿ, ಲೋಕದ ಸುಖವನ್ನೂ ಕೊಡ್ತಾನೆ. ಏನಾದ್ರೂ ಸುಖ ಆಯ್ತು ಅಂದ್ರೂ ಅವನೇ ಕೊಟ್ಟದ್ದು. ದುಃಖ ಆಯ್ತು ಅಂದ್ರೆ ವಿಷಯದಿಂದ ವಿಷಂ ಯಾಪಯಂತೀತಿ ವಿಷಯ. ವಿಷಯ ಅಂದ್ರೆ ಏನು? ಅದು ವಿಷವನ್ನೇ ಕೊಡುವಂಥದ್ದು. ಯಾಕೆಂದ್ರೆ ತಿಂದ ಮೇಲೆ ಯಾಕೋ ಹೊಟ್ಟೆ ಗುಡುಗುಡು ಅನ್ನುತ್ತೆ, ತಿಂದ ಮೇಲೆ ಯಾಕೋ ಹಲ್ಲು ಹುಡುಕಾಯ್ತು ಅನ್ಸುತ್ತೆ, ತಿಂದ ಮೇಲೆ ಯಾಕೋ ದಪ್ಪ ಅದೇ ಅನ್ಸುತ್ತೆ, ತಿಂದ ಮೇಲೆ ಯಾಕೋ ಜಾಡ್ಯ ಆಯ್ತು ಅನ್ಸುತ್ತೆ. ಒಂದಾದ್ಮೇಲೆ ಒಂದು ನಾವು ತಿನ್ನುವಾಗ ಏನ್ ಸುಖ ಆಯ್ತು, ಅದ್ರ ನಂತರದ ಪ್ರಕ್ರಿಯೆಗಳಲ್ಲೆಲ್ಲ ಬರೀ ದುಃಖವೇ ಕಾಣುತ್ತೆ. ಹಾಗಾಗಿ ಇದಕ್ಕೆ ವಿಷಯ ಅಂತ ಹೆಸರು. ಕೇವಲ ತಿನ್ನೋದ್ರ ಬಗ್ಗೆ ಅಲ್ಲ, ಕಣ್ಣಿನಿಂದ, ಮೂಗಿನಿಂದ, ನಾಲಿಗೆಯಿಂದ ಪ್ರತಿಯೊಂದರಿಂದಲೂ ನಾವು ಸ್ವೀಕರಿಸಿದ ನಂತರ ಅದರ ಕೆಡುಕಿನ ಪರಿಣಾಮಕ್ಕೆ ನಾವು ಸಿದ್ಧರಾಗಿಯೇ ವಿಷಯವನ್ನ ಭೋಗಿಸ್ಬೇಕಾಗತ್ತೆ.
ಅದಕ್ಕಾಗಿಯೇ ಆ ವಿಷವನ್ನ ಅನಿವಾರ್ಯವಾಗಿ ಭೋಗಿಸ್ಬೇಕು. ಭೋಗಿಸುವಾಗ ಅದನ್ನ ಭಗವಂತನಿಗೆ ಒಪ್ಪಿಸಿ ಭೋಗಿಸಿದ್ರೆ ಅದು ವಿಷವಾಗಿ ಪರಿಣಮಿಸದೆ, ನಮಗೆ ವಿಷ ಅಂದ್ರೆ ನೀರು ಅಂತನೂ ಅರ್ಥ, ಅದು ಕರ್ಮವಾಗಿ ಭಗವಂತನಿಗೆ ಆ ನಿಜವಾದ ನಿವೇದನೆಯಾಗಿ ಅದು ಅಮೃತವಾದ ಸ್ಥಿತಿಗೆ ಹೋಗುತ್ತೆ. ವಿಷ ಅನ್ನೋದಕ್ಕೆ ನೀರು ಅಂತನೂ ಅರ್ಥ, ವಿಷಧಿ ಅಂತ ಸಮುದ್ರಕ್ಕೆ ಹೆಸರು. ಕರ್ಮದ ಸರಿಯಾದ ಕ್ರಮವನ್ನ ದಾಟಿಸಿ ಭಗವಂತ ಮೋಕ್ಷವನ್ನ ರಾತಿ ನೀಡುತ್ತಾನೆ. ಅವನೇ ನೀಡಬೇಕು. ಬೇರೆ ಯಾರು ಕೂಡ ಎಷ್ಟೇ ದೊಡ್ಡ ಅಪ್ಲಿಕೇಶನ್ ಹಾಕಿದ್ರು ಕೂಡ, ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ, ಯಾರ್ಯಾರಿಂದಲೂ ಹೇಳಿಸಿದ್ರು ಕೂಡ, ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡು ತಿರುಗಿದ್ರು ಕೂಡ, ನೋ, ನಾಟ್ ಎಟ್ ಆಲ್. ಎಂದೂ ಆ ತರದ ಪರಿಸ್ಥಿತಿಯನ್ನ ಭಗವಂತ ಒತ್ತಡಕ್ಕೆ ಒಳಗಾಗಿ ಪಾಪ ಇವರಿಗೊಂಚೂರು ಕೊಟ್ಬಿಡೋಣ, ಇಲ್ವೇ ಇಲ್ಲ. ಅವನು ಲೆಕ್ಕಾಚಾರ ಅಂದ್ರೆ ಪರಮ ಲೆಕ್ಕಾಚಾರ. ಇದೆಲ್ಲ ಶ್ರುತಿಗಳಲ್ಲೇ ಹೇಳಿದ್ರ ಸಂಗತಿ. ಆಚಾರ್ಯರು ಸ್ವಂತ ಭಾಷೆಯನ್ನ, ಸ್ವಂತ ನಿರೂಪಣೆಯನ್ನ ಈ ವಿಷಯದಲ್ಲಿ ಮಾಡಿದ್ದಲ್ಲ. ಒಳ್ಳೆಯ ತರ್ಕದಿಂದ, ತರ್ಕ ಅಂದ್ರೆ ಮತ್ತೆ ಸಾತ್ವಿಕವಾದ ಜ್ಞಾನ ಅಂತಾನೆ ಅರ್ಥ. ತರ್ಕಾದ್ವಯೇತಂ ವಿಧಿ ಶರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ ಅಂತ ವೇದವ್ಯಾಸರನ್ನು ಚಿಂತಿಸುವಾಗ ತರ್ಕ ಮತ್ತು ಅಭಯಗಳೆಂಬ ಮುದ್ರೆಗಳನ್ನ ಹೊತ್ತು ನಿಂತ ವೇದವ್ಯಾಸರನ್ನ ನೆನೆಯುತ್ತೇನೆ ಅಂತ ಹೇಳುವಾಗ, ತರ್ಕ ಅಂದ್ರೆ ಜ್ಞಾನ, ಅಭಯ ಅಂತಂದ್ರೆ ಅಭಯ ಮುದ್ರೆ. ಅಭಯ ಮುದ್ರೆ ಅಂತನ್ನೋದು, ತರ್ಕ ಮುದ್ರೆ ಅಂತ ಅನ್ನೋದು ತಿಳುವಳಿಕೆಯಿಂದ ತಾರಣಗೊಳಿಸುವಂತಹದ್ದು, ದಾಟಿಸುವಂತಹದ್ದು. ತಾರಯತಿ ಕಾರಯತಿ, ನಮ್ಮಿಂದ ಸರಿಯಾದ ಕೆಲಸ ಮಾಡಿಸತ್ತೆ, ಮಾಡಿಸಿ ಆಚೆಗೆ ದಾಟಿಸುತ್ತೆ ಜ್ಞಾನ ಅನ್ನೋದು. ಆದ್ರಿಂದ ಇದಕ್ಕೆ ತರ್ಕ ಅಂತ ಹೆಸರು. ಅಂತಹ ಸಾತ್ವಿಕವಾದ ತರ್ಕಗಳಿಂದ, ತಲೆಕೆಡಿಸುವ ತರ್ಕಗಳು ಇವೆ. ಸುಮ್ನೆ ವಾದ ಹೇಳಿ ಒಂದು ನಿರ್ಧಾರ ಆಗಿರುವ ವಿಷಯವನ್ನು ಕೂಡ ಅದಲ್ವೇ ಅಲ್ಲ ಅಂತ ವಾದಿಸುವಷ್ಟು, ಕುದುರೆಯನ್ನು ಕತ್ತೆಯಾಗಿ ಕತ್ತೆಯನ್ನು ಕುದುರೆಯಾಗಿ ಬದಲಾಯಿಸುವ ವಾದಗಳ ಪಟ್ಟಿ, ವ್ಯವಹಾರದ ಚಾಣಾಕ್ಷತನವೇ ಜಗತ್ತಿನಲ್ಲಿ ಇವತ್ತು ಮೆರೀತಾ ಇದೆ, ಆಳ್ತಾ ಇದೆ. ಆದ್ರೆ ದೇವರನ್ನ ಆ ಎಲ್ಲ ತರ್ಕಗಳಿಂದ ತಿಳ್ಕೊಳ್ಳಿಕ್ಕಾಗತ್ತ ಅಂದ್ರೆ ಇಲ್ಲ ಅಂದ್ರು. ಸತ್ತರ್ಕೈ ಸಾಧಯಿತ್ವ, ನೂರಾರು ವೇದದ ಮಾತುಗಳು ಸೂರಿಸೂನುವಾದ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಸೋಲಿಸಿ ಅವುಗಳ ನಿಜವಾದ ವಿವರಣೆಯನ್ನ ವ್ಯಾಖ್ಯಾತ, ಸರಿಯಾದ ನಿರೂಪಣೆಯನ್ನು ಮಾಡಿದ ಪೂರ್ಣ ಪ್ರಮತಿ, ಪೂರ್ಣವಾದ ತಿಳುವಳಿಕೆಯುಳ್ಳ ಆಚಾರ್ಯ ಮಧ್ವರು ಅನುದಿನಂ, ಪ್ರತಿದಿನವೂ ತಮ್ಮ ಮಾತುಗಳೆಂಬ ತತ್ವಶಾಸ್ತ್ರದ ಹೊನಲಿನಿಂದ ಆಪ್ಯಾಯೇತ್, ನನ್ನನ್ನು ಖುಷಿಪಡಿಸಲಿ, ತಮ್ಮ ವ್ಯಾಖ್ಯಾನದ ಪಾಠವದಿಂದ ನನ್ನನ್ನು ಸಂತಸಗೊಳಿಸಲಿ ಅಂತ ಈ ಪದ್ಯದ ತಾತ್ಪರ್ಯ. ಮತ್ತೆ ಮುಂದೆ ಆಚಾರ್ಯರು ಏನ್ ಮಾಡಿದ್ರು ಅನ್ನೋದನ್ನ ಇನ್ನೂ ಅನೇಕ ಕಡೆಗೆಲ್ಲ ಓಡಾಡಿದ್ರು. ಅಂತಹ ಮುಂದಿನ ಚಿತ್ರಣವನ್ನ ಮತ್ತೆ 29ನೆಯ ಪದ್ಯ ನಿರೂಪಣೆ ಮಾಡುತ್ತೆ. ಮುಂದಿನ ತರಗತಿಯಲ್ಲಿ ಅದರ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.